ಯಾರಿಗೆ ಇಷ್ಟ ಇರಲ್ಲ ಹೇಳಿ? ನ್ಯಾಚುರಲ್ ಆಗಿ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿ ನಾವೇ ನಮ್ಮ ಮನೆಯಲ್ಲಿ ಸೋಪನ್ನ ರೆಡಿ ಮಾಡ್ಕೊಳ್ಳೋದಂದ್ರೆ ತುಂಬಾ ಜನ ಇಷ್ಟ ಪಡ್ತೀರಾ ಅಲ್ವಾ? ಕೆಲವರು ಬರೀ ಕಡಲೆ ಹಿಟ್ಟು ಇಲ್ಲ ಮಸೂರ್ ದಾಲ್ ಪೌಡ್ರು ಅದನ್ನು ಕೂಡ ಯೂಸ್ ಮಾಡ್ತಾರೆ. ಬರೀ ಅದನ್ನೇ ಸೋಪ್ ಬೇಯಿಸ್ತಾರಲ್ಲ ಹಾಗೆ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಅದು ಕೂಡ ಬೆಸ್ಟ್ ಆಗೇ ಇರತ್ತೆ. ಬಟ್ ಇವಾಗ ಕೆಲವರಿಗೆ ಸೋಪ್ ಇಲ್ಲ ಅಂದ್ರೆ ಏನೋ ಒಂಥರ ಸ್ನಾನ ಮಾಡ್ದಾಗೆ ಅನ್ಸೋದಿಲ್ಲ. ಹಾಗಾಗಿ ಕೆಲವರು ಸೋಪ್ ಕೇಳ್ತಾರೆ. ಆಯುರ್ವೇದಿಕ್ ಸೋಪ್ ಅಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದು ನಾವು ಹೇಗೆ? ಖಂಡಿತ ಈಸಿ ಮೆಥಡ್ ಅಲ್ಲಿ ಕ್ವಿಕ್ ಆಗಿ ನಾವು ಸೋಪನ್ನ ರೆಡಿ ಮಾಡ್ಕೋಬಹುದು. ನಮ್ಗೆ ಯಾವ್ದ್ಯಾವ್ದು ಐಟಮ್ ಬೇಕು ಎಲ್ಲ ಐಟಮ್ ಅನ್ನು ಕೂಡ ಹಾಕೋಬಹುದು. ಅಷ್ಟು ತರಕಾರಿ ಹಾಕ್ತೀರಾ ಅಷ್ಟು ತರಕಾರಿನ ಹಾಕಿನೂ ಕೂಡ ಸೋಪನ್ನ ರೆಡಿ ಮಾಡ್ಕೋಬಹುದು. ಇಲ್ಲ ಫ್ರೂಟ್ಸ್ ಆಡ್ ಮಾಡ್ಕೊಳ್ತೀರಾ ಫ್ರೂಟ್ಸ್ ಅಲ್ಲೂ ಕೂಡ ನಾವು ಮಾಡ್ಕೋಬಹುದು. ಇಲ್ಲ ಹಿಟ್ಟಿಂದ ಮಾಡ್ಕೊಳ್ತೀರಾ ಅಂದ್ರೂ ಅದ್ರನ್ನು ಕೂಡ ಮಾಡ್ಕೋಬಹುದು. ನಾನು ಆಲ್ರೆಡಿ ಯಾವ್ದು ಮಸೂರ್ ದಾಲ್ ಹೆಸರು ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನ ಹಾಕಿ ನೋಡಿ ಈ ತರ ಸೋಪ್ನ ಆಲ್ರೆಡಿ ನಾನು ಚಾನಲ್ ಮೇಲೆ ಮಾಡಿದೀನಿ. ನಿಮ್ಗೆ ಇದ್ರ ವಿಡಿಯೋ ಬೇಕಂದ್ರೆ ಹೋಗಿ ನೋಡಿ. ನಾನು ಮೇಲ್ಗಡೆ ನಿಮ್ಗೆ ಕೊಟ್ಟಿರ್ತೀನಿ ಲಿಂಕ್, ಅಲ್ಲಿ ನೀವು ಅದ್ರದ್ದು ಮೂಲಕ ಹೋದ್ರೆ ನಿಮ್ಗೆ ಈ ವಿಡಿಯೋದು ಸಿಗತ್ತೆ. ಇದು ಕೂಡ ತುಂಬಾ ಜನ ಆರ್ಡರ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಸಾರಿ, ಯಾರೆಲ್ಲ ಆರ್ಡರ್ ಕೊಟ್ಟಿದ್ದೀರಾ ಯಾರಿಗೂ ಮಾಡಿಕೊಡಕ್ಕಾಗಿಲ್ಲ. ಸ್ವಲ್ಪ ಬಿಸಿ ಇದ್ದಿದ್ದೀನಿ ಹಾಗಾಗಿ ನಾನು ಆರ್ಡರ್ ತಗೊಂಡಿಲ್ಲ. ಇನ್ಮೇಲೆ ಬೇಕಂದ್ರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ಮೂಲಕ ನೀವು ಆರ್ಡರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಆದಷ್ಟು ಸಾಧ್ಯವಾದಷ್ಟು ನೀವೇ ಪ್ರಯತ್ನ ಪಡಿ ಮನೆಯಲ್ಲಿ. ಕರೆಕ್ಟ್ ನಾನು ಸರಿಯಾದ ಅಳತೆಯಲ್ಲಿ ನಿಮ್ಗೆ ಎಲ್ಲ ರೀತಿಯ ಮೆನ್ಷನ್ ಅನ್ನ ಹೇಳಿರ್ತೀನಿ. ನೀವು ಯಾವ ರೀತಿ ಮಾಡ್ಕೋಬಹುದು ಎಲ್ಲದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪಾ. ಮೊದಲ ಬಾರಿ ನನ್ನ ಚಾನೆಲ್ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಇವಾಗ ನಾನು ಇಲ್ಲಿ ಇವತ್ತು ಪೊಟೆಟೊ ಮತ್ತೆ ರೈಸ್ ಹಾಕಿ ಒಂದು ಸೋಪ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಫೇಸಿಗಾದ್ರೂ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಬಾಡಿಗಾದ್ರೂ ಯೂಸ್ ಮಾಡ್ಕೋಬಹುದು. ಎರಡು 2 in 1 ತರ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಹೇಗ್ ಮಾಡೋದಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಒಂದು ಪೊಟೆಟೊ ತಗೊಂಡಿದ್ದೀನಿ. ಓಕೆ, ಒಂದೇ ಪೊಟೆಟೊ ಸಾಕು. ಒಂದು ಸ್ವಲ್ಪ ಆಲ್ರೆಡಿ ನಾನು ಸೋಪ್ ಮಾಡಿ ಇಟ್ಕೊಂಡಿರೋದೆಲ್ಲ ಇದೆ ಸ್ವಲ್ಪ, ಹಂಗಾಗಿ ನಾನು ಒಂದೆರಡು ಸೋಪ್ ಮಾಡ್ತಾ ಇದ್ದೀನಿ. 1 ಅಥವಾ 2 ಸೋಪ್ ಅಷ್ಟೇ. ಇವಾಗ ಒಂದು ಪೊಟೆಟೊ ಸಾಕು. ಹಾಗೆ ಇಲ್ಲಿ ನೋಡಿ ನಾನು ಸ್ವಲ್ಪ ಅಕ್ಕಿನ ತಗೊಂಡಿದ್ದೀನಿ. ಇದು ಬಾಸ್ಮತಿ ರೈಸ್, ನೀವು ಯಾವುದೇ ರೈಸ್ ಬೇಕಾದ್ರೂ ತಗೋಬಹುದು. ನಾನು ಬಾಸ್ಮತಿ ತಗೊಳ್ಳೋದಕ್ಕೆ ಅದರ ಪರಿಮಳ ಇಷ್ಟ ಆಗುತ್ತೆ ಹಾಗಾಗಿ ತಗೊಳ್ಳೋದಷ್ಟೇನೆ, ಬೇರೆ ಯಾವ ರೀಸನ್ ಇಲ್ಲ. ನೀವು ಯಾವ ರೈಸ್ ಬೇಕಾದ್ರೂ ತಗೋಬಹುದು. ವೈಟ್ ರೈಸ್ ತಗೋಬಹುದು, ಇಲ್ಲ ಸೊಸೈಟಿ ಅಕ್ಕಿ ತಗೊಳ್ತೀರಾ ಅದನ್ನ ಬೇಕಾದ್ರೂ ತಗೋಬಹುದು. ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದನ್ನ ನೀವು ತಗೋಬಹುದು. ಇಲ್ಲಿ ನೋಡಿ ನಾನು ಸ್ವಲ್ಪ ಇದನ್ನ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಅಕ್ಕಿನ 1 hour ಆಗಿದೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇವಾಗ ನೋಡಿ ನಾನೊಂದು ಪೊಟೆಟೊ ತಗೊಂಡಿದ್ದೀನಿ. ಇದ್ರದ್ದು ಸಿಪ್ಪೆನ ನೀಟಾಗಿ ತಗೊಳ್ಳುವ. ಇವಾಗ ನೋಡಿ ಸಿಪ್ಪೆ ಎಲ್ಲ ತೆಗ್ದಾಗಿದೆ. ಇದನ್ನ ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕುವ. ಇವಾಗ ಅಕ್ಕಿ ನೆನೆಸಿ ಇಟ್ಟಿದ್ನಲ್ಲ ಅದನ್ನು ಕೂಡ ನೀವು ಇಲ್ಲಿ ಮಿಕ್ಸಿಗೆ ಸೇರಿಸ್ಕೊಳ್ಳಿ. ಇದ್ರ ನೀರ್ ಕೂಡ ನೀವು ಇದಕ್ಕೆ ಹಾಕ್ಬಿಡಿ. ಇವಾಗ ಇದನ್ನ ನಾನು ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ. ಇವಾಗ ನೋಡಿ ನೈಸ್ ಆಗಿ ರುಬ್ಕೊಂಡ್ ಬಂದಿದ್ದೀನಿ. ಇವಾಗ ಇದನ್ನ ನಾವು ಒಂದ್ ಬಟ್ಟೆಯಿಂದ ಜರಡಿ ಮಾಡ್ಕೊಳ್ಳುವ. ಜರಡಿ ಇಟ್ಕೊಂಡೆ. ಈಗ ಇದಕ್ಕೆ ನೀವು ವಿಟಮಿನ್ ಇ ಕ್ಯಾಪ್ಸೂಲ್ 1-2 ತಗೊಳ್ಳಿ. ಇದು ಯಾಕಂದ್ರೆ ನಮ್ ಸ್ಕಿನ್ ಡ್ರೈ ಮಾಡಲ್ಲ, ಹಾಗಾಗಿ ಖಂಡಿತ ಈ ಸೋಪನ್ ಮನೇಲಿ ಮಾಡ್ಕೊಳ್ಳಿ. ಸ್ಕಿನ್ ವೈಟ್ ಆಗತ್ತೆ, ಚೆನ್ನಾಗಿರತ್ತೆ, ಲುಕ್ಕು ಕೂಡ ಬ್ರೈಟ್ನೆಸ್ ಇರತ್ತೆ. ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ತೀನಿ ನಾನು ಇದಕ್ಕೆ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್, ಹಾಗೆ ಸ್ವಲ್ಪ ರೋಸ್ ವಾಟರ್. ಇಲ್ಲಿ ನಾನು ಯಾವುದೇ ರೀತಿಯ ಪರಿಮಳಕ್ಕೆ ಯಾವುದನ್ನು ಕೆಮಿಕಲ್ ಬಳಸ್ತಾ ಇಲ್ಲ. ನೀವು ಸ್ವಲ್ಪ ರೋಸ್ ವಾಟರ್ ಹಾಕೊಳ್ಳಿ, ಅದರಿಂದ ಸ್ವಲ್ಪ ಪರಿಮಳ ಬರುತ್ತೆ. ರೋಸ್ ವಾಟರ್ನ ಹಾಕೊಂಡೆ. ಹಾಗೆ ಸ್ವಲ್ಪ ಗ್ಲಿಸರಿನ್ ಕೂಡ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ.
ಗ್ಲಿಸರಿನ್ ಹಾಕ್ತಾ ಇದೀನಿ. ಇದು ಕೂಡ ಒಂದು ಅರ್ಧ ಚಮಚ ಹಾಕೊಳ್ಳಿ ಗ್ಲಿಸರಿನ್. ಒಂದ್ ಫ್ಯೂ ಡ್ರಾಪ್ಸ್ ಆಗುವಷ್ಟು ನಾನಿಲ್ಲಿ ಹನಿ ಕೂಡ ಹಾಕೊಳ್ತಾ ಇದ್ದೀನಿ. ಇಷ್ಟ ಹಾಕಿದ್ರೆ ಸಾಕು. ಇವಾಗ ಇದನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದ್ರ ಜೊತೆಗೆ. ಇದನ್ನ ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದಾದ್ಮೇಲೆ ನಾನಿಲ್ಲಿ ನೋಡಿ ಸೋಪ್ ಮಾಡೋದಕ್ಕೆ ನಮ್ಗೆ ಮೇನ್ ಬೇಕಾಗಿರೋದು ಇದೇನೆ, ಯಾವುದು ಗ್ಲಿಸರಿನ್ ಸೋಪ್ ಬೇಸ್ ಅಂತ ಸಿಗತ್ತೆ. 100% ಪ್ಯೂರ್ ಗ್ಲಿಸರಿನ್ ಬೇಸ್ ತಗೊಳ್ಳಿ. ನೀವು ಫೇಸಿಗೆಲ್ಲ ಯೂಸ್ ಮಾಡೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಪ್ಯೂರ್ ಇರೋದು ತಗೊಳ್ಳಿ. ನಾನಿಲ್ಲಿ ಖಾದಿ ಅವರದ್ದು ತಗೊಂಡಿದ್ದೀನಿ, ಬಟ್ ಇದು ಒರಿಜಿನಲ್ ಆಯುರ್ವೇದಿಕ್, ತುಂಬಾ 100% ಪ್ಯೂರ್ ಅಂತ ಇದೆ. ಮತ್ತೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ. ಇದು ಎಲ್ಲ ಸ್ಕಿನ್ ಟೈಪ್ ವರೆಗೂ ಕೂಡ ಸೂಟ್ ಆಗುವ ಹಾಗೆ ನಾನು ತಗೊಂಡಿದ್ದೀನಿ ಇಲ್ಲಿ. ಅದೇ ರೀತಿ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದೀವಿ ಅಂತ ನೀಟಾಗಿ ಬರೆದಿರ್ತಾರೆ. ಸೊ ಹಾಗಾಗಿ ಇದು 100% ಪ್ಯೂರ್ ಆಗಿರುತ್ತೆ, ನಾವು ತಗೋಬಹುದು, ಆರಾಮಾಗಿ ಯೂಸ್ ಮಾಡಬಹುದು. ಇದರ ರೇಟ್ ಕೇಳೋದಾದ್ರೆ ನೀವು 500 ಗ್ರಾಮ್ಸ್ಗೆ ನಿಮ್ಗೆ 250 ರುಪೀಸ್ ಬೀಳುತ್ತೆ ಇದು. ಇವಾಗ ಈ ಸೋಪ್ ಬೇಸನ್ನ ನಾವು ರೆಡಿ ಮಾಡ್ಕೋಬೇಕು. ಅದನ್ನ ಹೇಗೆ ರೆಡಿ ಮಾಡೋದಂತ ಇವಾಗ ತೋರಿಸ್ತೀನಿ ನಿಮ್ಗೆ. ನೋಡಿ ಇಷ್ಟು ಗ್ಲಿಸರಿನ್ ಬೇಸ್ ಬೇಕಾಗತ್ತೆ. ಇದನ್ನ ಇವಾಗ ನೀವು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ ಗ್ಲಿಸರಿನ್ ಬೇಸ್ ಅನ್ನ ತರಿಸ್ಕೊಂಡ್ರೆ ಸೋಪ್ ಅನ್ನ ನಿಮ್ಗೆ ಯಾವ್ದು ಬೇಕು, ಕ್ಯಾರೆಟ್ ಇಂದ ಬೇಕಾ, ಟೊಮೊಟೊ ಬೇಕಾ, ಇಲ್ಲ ಕಡಲೆ ಹಿಟ್ಟು ಬೇಕಾ, ಯಾವ ಹಿಟ್ಟಿಂದ ಬೇಕಾದ್ರೂ ನೀವು ಆರಾಮಾಗಿ ಮನೆಯಲ್ಲೇನೆ ಮಾಡ್ಕೋಬಹುದು. ನಿಮ್ಗೆ ಕೆಲವ್ರು ಹೇಳ್ತಾರೆ, ನನ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು, ಏನಂತ ಹೇಳಿದ್ರೆ ನೀವು ಸೋಪ್ ಅನ್ನ ಮಾಡ್ತಿರಲ್ಲ ಮ್ಯಾಮ್, ಬಟ್ ನಾವು ಮಾಡಿದ್ರೆ ಸೋಪು ಮೆದು ಬರುತ್ತೆ ಅಂತ ಹೇಳಿ. ಅಲ್ಲಿ ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ ನೀವು ಗ್ಲಿಸರಿನ್ ಬೇಸ್ ಹಾಕ್ತಿರಲ್ವಾ, ಇದನ್ನ ಅದು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ನಿಮ್ಗೆ ಸೋಪ್ ಗಟ್ಟಿ ಬರಲ್ಲ, ಹಾಗಾಗಿ ಮೆದು ಬರುತ್ತೆ. ನೀವು ಗ್ಲಿಸರಿನ್ ಬೇಸ್ ಅನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಳ್ಳಿ. ನೀವು ಬಳಸೋ ಐಟಮ್ಗಿಂತ ನಿಮ್ಮ ಗ್ಲಿಸರಿನ್ ಬೇಸ್ ಜಾಸ್ತಿ ಇರಬೇಕು, ಆವಾಗ ನಿಮ್ಗೆ ಸೋಪು ಗಟ್ಟಿಯಾಗಿ ಬರುತ್ತೆ. ಈಗ ನಾನು ಇದನ್ನ ಒಂದು ಬೌಲಿಗೆ ಹಾಕೊಳ್ತೆ. ಖಂಡಿತ ಟ್ರೈ ಮಾಡಿ ಪ್ಲೀಸ್. ನಂಗೆ ಆರ್ಡರ್ ಮಾಡೋದಕ್ಕಿಂತ ನೀವು ಟ್ರೈ ಮಾಡ್ಕೊಂಡು ನೀವೇ ಮನೇಲಿ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. ಒಮ್ಮೆ ಒಂದ್ ವೇಳೆ ಆಗಿಲ್ಲ, ನಮ್ಗೆ ಬೇಕು ಸೋಪ್, ಏನ್ ಮಾಡ್ಲಿ, ನಮ್ಮ ಹತ್ರ ಆಗ್ತಾ ಇಲ್ಲ ಮಾಡೋಕಂತ ಆ ತರ ಏನಾದ್ರು ಇದ್ರೆ ನೀವು ನನ್ಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಡ್ತೀನಿ, ಆರ್ಡರ್ ಮಾಡ್ಕೋಬಹುದು. ತುಂಬಾ ಜನ ಕೇಳ್ತಿದ್ದೀರಾ ಯಾಕೆ ಮೇಡಮ್ ನೀವು ಆರ್ಡರ್ ತಗೊಳ್ತಾ ಇಲ್ಲ ಇವಾಗ ಅಂತ ಹೇಳಿ. ಸಾರಿ, ಸ್ವಲ್ಪ ಬಿಸಿ ಇದ್ದೀನಿ, ಹಾಗಾಗಿ ಆರ್ಡರ್ ತಗೊಳ್ತಾ ಇರ್ಲಿಲ್ಲ. ಇನ್ಮೇಲೆ ನಾನು ನಿಮ್ಗೆ ಬೇಕಂದ್ರೆ ಮಾಡ್ಕೊಡ್ತೀನಿ. ಓಕೆ, ಇವಾಗ ನೋಡಿ ಇದನ್ನ ನಾನು ಗ್ಲಿಸರಿನ್ ಬೇಸ್ ಅನ್ನ ಒಂದು ಬೌಲಿಗೆ ಹಾಕೊಂಡೆ. ಇವಾಗ ನಾವು ಇದನ್ನ ಒಂದು ಡಬಲ್ ಬಾಯ್ಲ್ ಅಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. ಅದನ್ನ ಹೇಗಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇವಾಗ ನೋಡಿ ನಾನು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಈ ಬೌಲ್ ಅನ್ನ ನೀವು ಇದ್ರೊಳಗಡೆ ಇಟ್ಬಿಡಿ, ಅವಾಗ ಡಬಲ್ ಬಾಯ್ಲ್ ಆಗತ್ತೆ, ಚೆನ್ನಾಗಿ ಕುದಿಯತ್ತೆ. ಅದು ಕುದ್ದು ಫುಲ್ ಮೆಲ್ಟ್ ಆಗ್ಬೇಕು. ಮೆಲ್ಟ್ ಆಗೋ ತನಕ ನಾವ್ ಇದನ್ನ ಬಿಸಿ ಮಾಡ್ಕೊಂತ ಇರ್ಬೇಕಾಯ್ತಾ. ಇವಾಗ ನೋಡಿ ಫುಲ್ ಮೆಲ್ಟ್ ಆಗಿದೆ, ಅಲ್ಲಿ ನೋಡಿ ಫುಲ್ ಮೆಲ್ಟ್ ಆಗಿದೆ. ಫುಲ್ ಮೆಲ್ಟ್ ಆಗಿದೆ ಅಲ್ವಾ. ಇವಾಗ ನಾವು ಅವಾಗ್ಲೇ ರೆಡಿ ಮಾಡಿ ಇಟ್ಕೊಂಡಿದೀವಲ್ವಾ ಸೋಪ್ ಮಾಡೋದಕ್ಕೆ, ಅದನ್ನ ಇವಾಗ ಇಲ್ಲಿ ಸೇರಿಸ್ಕೋಬೇಕು ನಾವು. ಒಂದ್ಸಲ ಫುಲ್ ಮಿಕ್ಸ್ ಮಾಡಿ. ಅದು ಗ್ಲಿಸರಿನ್ ಬೇಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಾಯ್ತಾ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇಷ್ಟ ಆದ್ರೆ ಸಾಕು. ಈ ಸೋಪ್ ಮಾಡ್ಲಿಕ್ಕೆ ಒಂದು ಮೋಲ್ಡ್ ತಗೊಂಡಿದ್ದೀನಿ, ಮೋಲ್ಡ್ ಇದೆ ನನ್ನ ಹತ್ರ. ಹಾಗಾಗಿ ಇದಕ್ಕೆ ಸ್ವಲ್ಪ ಯಾವ ಶೇಪ್ ಅಲ್ಲಿ ಮಾಡ್ತೀವೋ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದನ್ನ, ತೆಂಗಿನ ಎಣ್ಣೆಯನ್ನ. ಇವಾಗ ನೋಡಿ ಅದು ರೆಡಿ ಆಗಿದೆ ಅಲ್ವಾ ಸೋಪ್ ಬೇಸ್. ಇದನ್ನ ಹಾಕಿ
ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು, ನಾವು ದೊಡ್ಡವ್ರು ಕೂಡ ಯೂಸ್ ಮಾಡ್ಬೋದು, ಮಕ್ಳಿಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಸ್ಕಿನ್ ಡ್ರೈ ಕೂಡ ಆಗಲ್ಲ, ಯಾಕಂದ್ರೆ ನಾವು ಗ್ಲಿಸರಿನ್, ವಿಟಾಮಿನ್ ಇ ಆಯಿಲ್, ಅಲೋವೆರಾ ಎಲ್ಲ ಹಾಕಿದೀವಲ್ಲ ಜಿಗಿನ ತುಪ್ಪ, ಹಾಗಾಗಿ ಸ್ಕಿನ್ ಡ್ರೈ ಕೂಡ ಆಗಲ್ಲ. ಈಗ ನಾನು ಇದನ್ನ ಮೋಲ್ಡಿಗೆ ಹಾಕೊಳ್ತೀನಿ. ಇವಾಗ ನೋಡಿ ನಾನು ಸೋಪ್ ನ ಹಾಕಿ ರೆಡಿ ಮಾಡ್ಕೊಂಡಿದೀನಿ. ಇದಿವಾಗ ಸೆಟ್ ಆಗ್ಲಿಕ್ಕೆ ನಮ್ಗೆ ಏನಿಲ್ಲ ಅಂದ್ರೂ ಒಂದು 3 to 4 hours ಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿ ಸೆಟ್ ಆಗ್ಲಿ, ಅದಾದ್ಮೇಲೆ ನಾನ್ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿ. ಇವಾಗ ನೋಡಿ 1-2 ಗಂಟೆ ಆಗಿದೆ, ನಾನು ಇಟ್ಟು ಸೈಡ್ ಅಲ್ಲಿ ಇಟ್ಬಿಟ್ಟಿದೀನಿ. ಇವಾಗ ಸೋಪ್ ರೆಡಿ ಆಗಿದೆ. ಇದನ್ನ ನಾವು ಈ ತರ ಮಾಡಿ ರಿಮೂವ್ ಮಾಡ್ಬೇಕು. ನೋಡಿ ಈ ತರ ಮಾಡಿದ್ರೆ ನಿಮ್ಗೆ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಲ್ವಾ ಸೋಪು, ತುಂಬಾ ಚೆನ್ನಾಗಿದೆ. ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಎಲ್ರು ಕೂಡ ಯೂಸ್ ಮಾಡ್ಬೋದು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ. ನೋಡಿ ಸೋಪ್ ಮೋಲ್ಡ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಬೇಕಾದ್ರೆ ಕಪ್ ಇರುತ್ತೆ ಅಲ್ವಾ, ಪ್ಲಾಸ್ಟಿಕ್ ಪೇಪರ್ ಕಪ್ಸ್ ಎಲ್ಲ ಇರುತ್ತೆ ಅಲ್ವಾ, ಟೀ ಕಪ್ ಇದು, ಅದ್ರನ್ನು ಕೂಡ ಯೂಸ್ ಮಾಡಿ, ಅದ್ರಲ್ಲೂ ಕೂಡ ಹಾಕಿ ನೀವು ಯೂಸ್ ಮಾಡ್ಕೋಬಹುದು. ಎಷ್ಟು ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿ. 4 ಶೇಪ್ ಅಲ್ಲಿ ಮಾಡಿದೀನಿ. ತುಂಬಾ ಗಟ್ಟಿ ಇದೆ ನೋಡಿ, ತುಂಬಾ ಗಟ್ಟಿಯಾಗಿದೆ. ಸೋಪ್ ತುಂಬಾ ನೀಟಾಗಿ ಬಂತು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ನೋಡಿ ರಿಮೂವ್ ಮಾಡಿದೀನಿ. ಇದನ್ನ ನಾನು ನಿಮ್ಗೆ ಸೋಪ್ ಯೂಸ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಆಮೇಲೆ ನಿಮ್ ಹ್ಯಾಂಡ್ಸ್ ಮೇಲೆ ಉಜ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಸೋಪ್ ಬಿಡ್ತಾ ಇದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ರಿಯಲಿ ತುಂಬಾ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನ ನೀವು ಫೇಸಿಗೂ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಸೋಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೋಪ್ ಅಂತೂ ರಿಯಲಿ ಗುಡ್ ಅಂತಾನೆ ಹೇಳ್ಬಹುದು. ಖಂಡಿತ ಟ್ರೈ ಮಾಡಿ. ತುಂಬಾ ನೋಡಿ, ನೋಡ್ತಾ ಇರುವಾಗ್ಲೇ ನಮ್ಗೆ ಏನೋ ಒಂಥರ ಫೀಲ್ ಬರುತ್ತೆ. ಮಕ್ಕಳದ್ದು ಸೋಪ್ ತರ ಬರುತ್ತೆ, ಬೇಬಿ ಸೋಪ್ ತರ. ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಇದರಲ್ಲಿ. ನಾವು ಸೋಪ್ ಬೇಸ್ ಕೂಡ ಪ್ಯೂರ್ ಆಗಿರುವಂತಹ ಸೋಪ್ ಬೇಸ್ ಅನ್ನೇ ಯೂಸ್ ಮಾಡಿದೀವಿ. ಪ್ಯೂರ್ ಗ್ಲಿಸರಿನ್ ಸೋಪ್ ಬೇಸ್ ಅನ್ನ ಯೂಸ್ ಮಾಡಿರೋದು. ಸೊ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗದೆ ತುಂಬಾ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ತರದ ವಿಡಿಯೋಸಿಗಾಗಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಎಷ್ಟು ಯಾವ ತರ ವಿಡಿಯೋ ಹಾಕಿದ್ರು ಸಹ ನಿಮ್ಗೆ ಸಿಗತ್ತೆ. ಧನ್ಯವಾದಗಳು.